ದೇವರು ನಮ್ಮನ್ನು ಯಾವ ಪ್ರಕಾರ ಪ್ರೀತಿಸ್ತಾ ಇದ್ದಾನೆ ಅದು ನಮಗೆ ಗೊತ್ತು ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂದರೆ ಒಂದನ್ನ ತಲೆಗೆ ಇಟ್ಕೊಡ್ರಿ, ನಾವು ಇದ್ರ ಪ್ರಕಾರ ಒಡಾಡಿ ಒಂದು ದಿನ ಸತ್ತು ಹೋಗುವ ಟೈಮ್ ಬರ್ತದೆ. ಇದು ಕಸ್ತೂರಿ ಎಂಬ ಪ್ರಾಣಿ ಇದು ಸುತ್ತಮುತ್ತಲು ಒಡಾಡಿ ಲಾಸ್ಟ್ ಡೆತ್ ಆಗ್ತದೆ. ಯಾಕೆ ಗೊತ್ತಾ? ಇದಕ್ಕೆ ಅರ್ಥವಾಗಲ್ಲ. ಪ್ರಿಯ ದೇವ ಜನರಿಗೆ ಗೊತ್ತಾ, ನಮಗೆ ದೇವರ ಬಲ ಗೊತ್ತಾಗಲ್ಲ, ದೇವರ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ, ದೇವರು ಇರುವಂಥ ಬೆಲೆ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಆ ಕಸ್ತೂರಿ ಎಂಬ ಪ್ರಾಣಿ ಅದನ್ನು ದಿನವೆಲ್ಲ ಸುತ್ತಾಡ್ತದೆ, ಸುತ್ತಾಡಿ ಅದನ್ನು ಸುಸ್ತಾಗ್ತದೆ, ನಂತರ ಕೆಲವೇ ವರ್ಷಗಳಲ್ಲಿ ಅದು ಡೆತ್ ಆಗ್ತದೆ. ಹಾಗೆ ನಿನ್ನ ಜೀವಿತನೂ ಹಾಗೆ. ಇವತ್ತು ಏಸು ನಾನು ನಂಬುತ್ತಾ ಇದ್ದೀವಿ, ಆದರೆ ಅದರ ಬೆಲೆ ಗೊತ್ತಾಗ್ತಾ ಇಲ್ಲ. ಏಸು ನಮ್ಮ ಸಂಗಡ ಇದ್ದಾನೆ, ಅದರ ವ್ಯಾಲ್ಯೂಮ್ ಗೊತ್ತಾಗ್ತಾ ಇಲ್ಲ. ಏಸು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ಆದರೆ ಅದನ್ನು ಗೌರವಿಸ್ತಾ ಇಲ್ಲ. ಏಸು ನಮ್ಮ ಸಂಗಡ ಇದ್ದಾನೆ, ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಈ ಕಸ್ತೂರಿಯ ರಹಸ್ಯ ಯಾಕೆ ನಿಮ್ಮನ್ನು ತಿಳಿಸ್ತಾ ಇದ್ದೀನಿ? ದೇವರು ನಮಗಾಗಿ ನಮ್ಮ ಒಳಗಡೆ ಒಂದು ಆಶೀರ್ವಾದ ಅಡಗಿಕ್ಕಿದ್ದಾನೆ, ನಮ್ಮ ಒಳಗಡೆ ದೇವರ ಕೃಪೆ ಅಡಗಿದೆ. ಆದರೂ ನಾವು ಸುತ್ತಾಡಿ ನಾವು ಎಲ್ಲೆಲ್ಲೋ ಭಕ್ತಿ ಇಲ್ಲದ ಜಾಗದಲ್ಲಿ, ದೇವರು ನಮ್ಮನ್ನು ನೋಡ್ಲಾರ ಜಾಗದಲ್ಲಿ, ದೇವರು ಇಲ್ಲದ ಜಾಗದಲ್ಲಿ ನಾವು ಸುತ್ತಾಡ್ತೀವಿ. ತಾವೀಜು ದಾಗಗಳಲ್ಲಿ ನಾವು ಯಾವುದೋ ಲಿಂಬಿಕೆ ವಸ್ತುಗಳ ಮೇಲೆ ಬಲ ಕೊಡ್ತೀವಿ. ಆದರೆ ದೇವರು ಹೇಳ್ತಾ ಇದ್ದಾನೆ, ಆಲ್ರೆಡಿ ನಿನ್ನ ಬಲವು ನಿನ್ನ ಜೊತೆಯೇ ಇದೆ.